ಅಣ್ಣೋ ಚಂದ್ರಣ್ಣ. ಅಯ್ಯೋ ಬಪ್ಪ, ಅದೇನೋ ಗಾಳಿ ಬೀಸ್ದಂಗ ಈ ಕಡೆ ಈ ಪಾಟಿ ಬಾರ ಹೊತ್ಕೊಂಡ್ ಬಂದಂಗ ಅದ. ಇದು ಯಾಕ ಬೊಳ್ಳಗ್ ಬತ್ತಿದ? ಈ ಬೇಸರದಾಗ ನಾನ್ ಇರ್ಬೇಕು, ನೀನ್ ಯಾಕಪ್ಪ ಅದಿ ಬೇಸರದಾಗೆ? ಅಲ್ಲಕ್ಕಯ್ಯ, ನಾನ್ ಬೇಸರದಾಗಿದ್ದೀನೋ ನೀನಿದೆಯೋ ಗೊತ್ತಾಯ್ತಿಲ್ಲ ಕಣ. ಅದೇನ ಮೈಕೈ ನೋವು, ತಲೆ ಭಾರ ಹಿಡ್ಕೊಬಿಟ್ಟದೆ ತಲೆ. ಅದಕ್ಕೆ ನೋಡ್ದಿನಿ ಬೊಳ್ಳ ಕಾಲಿಟ್ಕೊಂಡು ಬತ್ತಿರಾಗ್ಲೆ. ಅಲ್ಲ ಮೊಸ ಮೊಸ ಅಂತಿದಯಿ. ಅದೇ ಹೇಳ್ತೀನಿ ಕೇಳು. ಕಾವೇರಿ ತಾಯಿ ಸನ್ನಿಧಿಗೆ ಹೊಂಟೋಗಿದ್ದ. ಯಾಕ? ಶ್ರೀರಂಗಪಟ್ಟಣ ಪಶ್ಚಿಮ ಐನಿ. ಏನ್ ನೀರು ಇಕ್ಕಳಕ್ ಹೋಗಿದ್ದೆಪ್ಪ? ಮನ್ಲೆ ನೀರಿಲ್ವಾ? ರಂಗನ್ ತಿಟ್ಗೆ ಹೋಗುಮ ಅಂತ ಹೋದ. ಪಕ್ಷಿಗಳು ನೋಡಕಪ್ಪ? ಅಲ್ಲ, ಹೇಳ್ತೀನಿ ಕೇಳು. ಪಕ್ಷಿ ನೋಡಕ್ಕೆ ಅಂತ ಹೋದ. ಐಕಳಿಗೆಲ್ಲ ಅಲ್ಲಿ ಏನೋ ನೀರ್ ಜಾಸ್ತಿ ಬಿಟ್ಬಿಟ್ಟವ್ರೆ ಅಂತ ಬೋಟಿಂಗ್ ಇಲ್ವಂತ. ದೋಣಿ ಮೇಲೆ ಹೋಗೋದು. ಹಂಗಾಗಿ ಪಶ್ಚಿಮ ವಾಹಿನಿ ತಕ್ ಬಂದು ನೀರು 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 ಅನ್ಕೊಂಡ್ ಎಲ್ಲ ಬಿದ್ದು ಐಕಳ. ನಾನು ಹೋಗಿ ನೀರಾಗ ಸ್ನಾನ ಮಾಡುಮ ಅಂತ ನೀರಲ್ಲಿ ಮುಳಿಕಬಿಟ್ಟೆ ನೋಡಪ್ಪ. ಅಪ್ಪೋಯ್, ಮುಳಿಕೊಂಬಿಟ್ಟೆ ಅಂದ್ರೆ ಸ್ನಾನ ಮಾಡ್ಕೊಂಡೆ ಅಂತ. ಮುಳಿಕೊಂಬಿಟ್ಟೆ ಅಂದ್ರೆ ಅದ್ಯಾಕ ಹಂಗಂತ್ಯ? ಯಾವೋ ಬಿಡು, ನಮ್ ದಿಕ್ನಾಗೆ ಮುಳಿಕೊಂಬಿಟ್ಟ ಅಂತಂದ್ರೆ ಅವ ಒಂಟ ಅಂತ್ಲಿಯ. ಹಂಗೇನಿಲ್ಲ, ಮುಳುಗ್ ಎದ್ದೆ ಅನ್ನಕ್ ಹೋದೆ ಮುಳಿಕಬಿಟ್ಟೆ ಅಂತ ಪದ. ಹಂಗ ಹೇಳಪ್ಪ, ಎದ್ದೇನು ಮುಳುಗ್ ಎದ್ನ ಸೀತಾ ಆಗ್ಬಿಟ್ಟದೆ ಕಣಣ್ಣ. ಬಿಡಪ್ಪ, ಈಗ ನೋಡು, ನೀನು ಒಬ್ಬನಿಗೆ ಅಲ್ಲ ಕಣ್ಣ ಜಯಣ್ಣ, ನಮ್ಮೂರ್ನಾಗ ತುಂಬಾ ಜನಕ್ಕೆ ಹಂಗಾಗ್ಬಿಟ್ಟದ. ನಗಡಿ ಎಲ್ಲ ನೀರಲ್ಲಿ ಮುಳುಗಕ್ ಹೋಗಿದ್ರ? ನೀರಲ್ಲೇ ಮುಳುಗ್ಬೇಕಾ? ನಮ್ ಜಯಣ್ಣ ನೀರಲ್ಲಿ ಮುಳುಗ್ದೆ ಬಂತು ಅಂತ ಹೇಳ್ತಾವನೆ. ಈ ಗಾಳಿಲೆಲ್ಲ ಬದಿಲ್ವ ಜರ ವೈರಲ್ ಫೀವರ್. ತಕಪ್ಪ, ಇಂಗ್ಲಿಷ್ ನಾಗ ಹೆಂಗ್ ಹೇಳ್ದನು ಡಾಕ್ಟ್ರು ನಂಗೂ ಹೇಳಿದ್ರು. ಗೆಪ್ತಿ ಮಡಿಕ ಬಂದ್ ನಿಂತಾವ್ ಹೇಳ್ತಿದ್ದೀನಿ. ಡಾಕ್ಟರ್ ಹೇಳದ್ದ ಗಟ್ ಮಾಡ್ಕೊಂಡ್ಬಿಟ್ಟಿದ ನೀನು. ವೈರಲ್ ನೀ ಕೇಳ್ತೀಯಲ್ಲ 108 ಪ್ರಶ್ನೆಯ, ನಿಂಗೆ ಹೇಳಕ್ಕಾರ ತಿಳ್ಕೊಬೇಕು ನಾನು. ಅಲ್ಲಕಪ್ಪ, ಇಲ್ವಾ ಕಮಲಕ್ಕ? ನೀನ್ ಹೇಳ್ಬೇಕು, ನಾನ್ ಕೇಳ್ಬೇಕಲ್ವಪ್ಪ. ನನ್ಗೇನ್ ಚೆನ್ನಾಗ್ ತಿಳ್ಕೊಂಡಿದ್ಯಾ ನೀನು? ಬರೀ ನನ್ ಪರೀಕ್ಷೆ ಮಾಡಕ್ ಕೇಳ್ತೀಯ ಅಷ್ಟೇ. ಏನ್ ಮೇಷ್ಟ್ರಪ್ಪ. ಆದ್ರೂ ಬಿಡು, ಪ್ರಪಂಚದಲ್ಲಿರೋ ಎಲ್ಲಾ ಪ್ರಶ್ನೆ ನಿಂತಲೇ ಐತೆ. ಅಯ್ಯೋ ಬಿಡವ, ಪ್ರಪಂಚ ಅಂತಿದ್ದಂಗೆ ನೆಪ್ಪಾಯ್ತು ನೋಡು ಜಯಣ್ಣ. ಪೇಪರ್ನಾಗೆ ಓದ್ತಿದ್ದಕ್ಕಪ್ಪ, ಅದ್ಯಾವ್ದೋ ದಿನ ಶಾಂತಿ ದಿನವಂತೆ ನೋಡಪ್ಪ. ಶಾಂತಿ ದಿನವಂತ. ಯಾರು ಶಾಂತಿ ಅಂದ್ರೆ? ಅಲ್ಲಕಯ್ಯ, ನಮ್ ಕಾಳೈನ್ ಮೊಮ್ಮಗಳು ಅನ್ಕೊಂಡ್ಬಿಟ್ಟಿ ಶಾಂತಿ ಅಂತಂದ್ರೆ. ನೋಡ, ಅದನ್ನು ತಿಳ್ಕೊಂಡ. ಹುಟ್ಟದಬ್ಬನೇ ಅಯ್ಯವೋ, ನಾನು ಡೇಟ ಮಡಿಕೊಂಡಿದ್ದಾನ. ಹಬ್ಬ ಹುಟ್ಟು ದಿನ ಬರ್ಕೊಳಕ ನಮ್ಮ ಐಕ್ಳ ಕಾಳನು ಮೊಮ್ಮಗಳಲ್ವಾ ಬಿಡು. ಓಲಿ ನಿಮ್ಮ ಐಕ್ಳದ್ದೇ ಹೇಳಪ್ಪ ನೋಡಮ್ಮ, ಹುಟ್ಟಿದ ದಿವ್ಸ. ಅಯ್ಯೋ, ನಾ ಎಷ್ಟ್ ಸರಿ ಹೇಳಿಲ್ಲ ಜಯಣ್ಣ. ಏನ್ ನಾನು ಹೇಳಿದ್ರು ಏನ್ ನನ್ನ ಮಕ್ಳು ಹುಟ್ಟಿದ ದಿನ ಬಂದ್ಬಿಟ್ಟು ಏನ್ ಕೇಕ್ ಕಟ್ ಮಾಡಿಸ್ತಿದ್ದೆ ನೀನು? ಅಲ್ಲಿ ನಾವ್ ಯಾಕೆ ಮಾಡಿಸ್ಬೇಕು? ನೀ ಮಾಡಿಸ್ಬಿಟ್ಟು ಕರಿ ನಮ್ನ ಬರ್ತೀವಿ. ಬಿಡವ, ನಾನ್ ಮಾಡ್ಕತೀನಿ. ಅದಕ್ಕೆ ಅವೆಲ್ಲ ಪಾಟ್ನದವ್ರು ಮಾಡದ್ ಕಣಣ್ಣು. ಈಗ ಈ ನಮ್ ಪ್ರಧಾನ ಮಂತ್ರಿಗಳು ಹೇಳಿದ್ರಪ್ಪ, ತಾಯಿ ಹೆಸರಾಗ ಒಂದೊಂದ್ ಗಿಡ ನಡಿ ಅಂತ. ನೀನ್ ಒಂದ್ ಹೇಳು, ಮಕ್ಳ ಹೆಸರಾಗೆ ಒಂದೊಂದ್ ಗಿಡ ನಡಿ ಅಂತ. ಅವಾಗ ಏನಾಯ್ತದೆ, ಗಿಡಗಳ ಸಂಖ್ಯೆ ಜಾಸ್ತಿ ಆಯ್ತದೆ. ಆಮ್ಯಾಕಿಂದ ಅವತ್ತಿನ ದಿವಸ ಏನಾದ್ರು ಮಾಡಿಸ್ಬಿಡು, ದೀಪ ಹಚ್ಬಿಟ್ಟು ಗಿಡ ನೆಟ್ಬಿಟ್ಟು ಊಟದಬ್ಬ ಮಾಡ್ಬಿಡು. ಆಯ್ತು, ನಾನು ಹಿಂಗೆ ಮೈಸೂರು ಪೇಟೆನಾಗೆ ಹೋಯ್ತಿದ್ದೆ. ಅದೇನೋ ಶಾಂತಿ ಅಂತಿದ್ಯಲ್ಲ, 17. ಅಂದ್ಬಿಟ್ಟು ನೀನ್ ಶಾಂತಿ ಅಂತ ನಾನು ಏನ್ ಹೇಳಿ? ಮೈಸೂರು ಪೇಟೆನಾಗ ಹೋಯ್ತಿದ್ದೆ ಕಣಪ್ಪ. ಈ ಆಕಾಶವಾಣಿ ಇಲ್ವಾ? ಆಕಾಶವಾಣಿ ಒಳಗೆ ಏನ್ ತುಂಬಾ ಜನ ಅವತ್ತು. ನಾನು ಇದ್ಯಾನ ಅಂತ ಅಂದ್ಬಿಟ್ಟು ಸುಮ್ನೆ ಇಣಕ್ ನೋಡ್ದಿ ಬಸ್ ಸಂದಿಲಿ. ಏನು ಅಲ್ಲಿ ಗಿಡ ನೆಡ್ತಾವ್ರ ಕವ್ವ. ಆಮೇಲಿಂದ ಇವ್ ಇದ್ಯಾಕ ಏನ್ ಗಿಡ ನೆಡೋ ದಿನ ಅಲ್ವಲ್ಲ, ಇದ್ಯಾಕೆ ಹಿಂಗ್ ಗಿಡ ನೆಡ್ತಿದ್ದಾರು ಅಂತ ಹಂಗೆ ಮಾತಾಡ್ಕತ್ತಿದ್ರು. ಒಳಗ್ ಹೋದ್ರಿ ಇವಂದು ಕೆಲಸ ಮಾಡಿಸ್ಬಿಡ್ತಾರೆ ಅಂತ ಹಂಗೆ ತಿರ್ಕೊಂಡ್ ಹೋಯ್ತಿತ್ತು ಕಯ್ಯ. ಏನ್ ಇಳಿದ್ಬಿಟ್ಟು ನೋಡು, ನನ್ನ ಮುಗ್ಸಾಕೆ ನೋಡ್ತಿದ್ದಲ್ಲ ನೀನು. ಈಗ ಹೋಯ್ತಿರ್ಬೇಕು ಹಂಗೆ ಬಸ್ಸಲ್ಲಿ ಮಾತಾಡ್ಕ, ಯಾಕ ಗಿಡ ನೆಡ್ತಿದ್ದಾರು ಅಂತ ಕೇಳಿದೆ. ಅಯ್ಯೋ, ಆಕಾಶವಾಣಿದು ಊಟದಬ್ಬು ಅಂತ ನೋಡ್ದ. ಅದಕ್ಕೆ ಎಲ್ರು ಗಿಡ ನೆಡ್ತಾವ್ರೆ ಕಣ ಅಂತಂದ್ರು. ಅದಕ್ಕೆ ನೆಪ್ಪಾಯ್ತು ಹೇಳ್ದಿ, ಪ್ರಧಾನ ಮಂತ್ರಿಗಳದೇನೋ ಹೇಳಿದ್ರು ಅಂತ ಹೇಳ್ದೆ ಅಲ್ಲಪ್ಪ. ಅದಕ್ಕೆ ನಾವು ಗಿಡಗಳು ನೆಟ್ಟಿಲ್ವವ ಜಯಣ್ಣ? ಪ್ರಧಾನ ಮಂತ್ರಿಗಳು ಇನ್ನೂ ಒಂದ್ ಹೇಳವ್ರೆ, ಏನ ಸ್ವಚ್ಛತೆಯೇ ಸೇವಾ ಅಂತ. ಅಕ್ಟೋಬರ್ 2ನೇ ತಾರೀಕುವರೆಗೂ ಸ್ವಚ್ಛತೆಯ ಸುತ್ತಮುತ್ತ ಎಲ್ಲ ಕಾಪಾಡ್ಕೋಬೇಕು ಅಂತ 2014ರಲ್ಲೇ ಘೋಷಣೆ ಮಾಡವ್ರೆ. ಇದ ಪ್ರತಿಯೊಬ್ಬ ಮನುಷ್ಯನು ವಾರಕ್ಕ 2 ಗಂಟೆ ಮೀಸಲಾಗಿಡ್ಬೇಕಂತ.
ಪರಿಸರ ಸ್ವಚ್ಛಾಗಿ ಇಟ್ಕೋಬೇಕಂತೆ, ಆಮ್ಯಾಕಿಂದ ಗಿಡ ನೆಡೋದಾದ್ರೆ ಗಿಡ ನೆಡ್ಬೇಕಂತೆ, ಆಮೇಲೆ ಮನಸ್ಸು ಸ್ವಚ್ಛವಾಗಿ ಇಟ್ಕೋಬೇಕು. ಫಸ್ಟ್ ಅದು ಸ್ವಚ್ಛ ಆಗ್ಬೇಕು ನೋಡ. ಅಂದ್ರ ಪ್ರತಿಯೊಬ್ರು ಪರಿಸರನ ಸ್ವಚ್ಛವಾಗಿಡೋದಕ್ಕೆ ಸಹಕರಿಸಿದ್ರಷ್ಟೇ ದೇಶ ಸ್ವಚ್ಛ ಆಯ್ತದೆ ಅಂತ. ಈಗ ಬೇರೆ ದೇಶದಾಗೆಲ್ಲ ಮೊನ್ನೆ ಯಾರೋ ಹೇಳ್ತಿದ್ರಪ್ಪ, ಬಸ್ನಾಗ ಹೋಯ್ತಾ ಇದ್ರಂತ ಅವರು, ಜೇಬ್ನಾಗಿಂದ ಒಂದು ತುಂಡು ತೆಗೆದು ಹೊರಗೆ ಹಾಕಿದ್ರಂತೆ. ಯಾವ ತುಂಡ? ಗಂಧದ ತುಂಡ? ಪೇಪರ್ ಚೂರು ಪೇಪರ್ ಚೂರು ಅಂತನ್ನು. ಗಂಧದ ತುಂಡ ಯಾಕೆ ಹೊರಗೆಸ್ತಾರ? ಏನ್ ಎಂತ ಪ್ರಶ್ನೆ ಕೇಳಿ. ತುಂಡ ಪಕ್ಕದ ಜೇಬ್ನಲ್ಲಿ ತುಂಡ ತೆಗೆದು ನಮ್ ಜೇಬ್ನ ಮಡಿಕಂತಾರೆ. ಏನ ಗಂಧ ಇದ್ರೆ ಬಿಡು ಗಂಧದ ತುಂಡಲ್ಲ ಹಂಗಾರೆ. ಹಂಗೆ ಯಾಸಿತಿದ್ದಂಗೆ ಪಕ್ಕದಲ್ಲಿ ಇದ್ದವನೇ ಬೈಯಕ್ ಶುರು ಮಾಡ್ಬಿಟ್ನಂತೆ. ಏನ್ ಅನ್ಕೊಂಡಿದ್ಯಾ ನಮ್ ದೇಶನ ಏನು ತಿಪ್ಪೆಗೂಡು ಅನ್ಕೊಂಡಿದ್ಯಾ? ನನ್ ಕೈ ಕೊಟ್ಟಿರ್ ನಾನ್ ನನ್ ಜೇಬ್ನ ಮಡಿಕತ್ತಿದ್ದೆ, ಹೊರಗೆ ಸಿತಿಯಲ್ಲ ಅಂತ. ಅವಾಗ ಅವನಿಗೆ ಆಶ್ಚರ್ಯ ಆಗ್ಬಿಡ್ತಂತೆ. ಅದೆಲ್ಲ ಕಣಯ್ಯ, ನಿನ್ ಮನೆ ಅಲ್ಲ, ನಿನ್ ಜಾಗವಲ್ಲ, ಇಲ್ಲೆಲ್ಲ ಹೊರಗೆಸ್ರು ಹಿಂಗ ಆಡ್ತೀಯಲ್ಲ ಅಂತ. ಅದು ನನ್ ದೇಶ ಅಂದಂತ ನೋಡಪ್ಪ. ಈಗ ಬೇರೆ ದೇಶಗಳೆಲ್ಲ ಯಾಕೆ ಸ್ವಚ್ಛ ಆಗವೆ ಅಂತಂದ್ರೆ ಅವರಲ್ಲಿ ಈ ತರ ಜಾಗೃತಿ ಅದೇ ಅಂತ. ನಮ್ ದೇಶ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಅಂತ. ನಮ್ ಮನೆ ಸ್ವಚ್ಛವಾಗಿದ್ರೆ ಆಯ್ತು. ನಾವೇ ಸ್ವಚ್ಛವಾಗಿರಕ್ಕಿಲ್ಲ. ಮನೆಗೆ ಹೋದೆ ನೀನು. ಈಗ ಪಕ್ಕದಳ್ಳಿಗೆ ಹೋಗಿದ್ದೆ ಕವ, ಮನೆ ಮುಂದ್ಲೇ ಕಸದ ರಾಶಿ ಕವ. ಏನ್ ಗಬ್ಬು ಅಂತದೆ. ಉಣ್ಣ ಎಲೆ ತಂದು ಹಾಕ್ತಾರೆ, ಬಳಸ ಪ್ಲಾಸ್ಟಿಕ್ ತಂದು ಹಾಕ್ತಾರೆ, ಸಾರು ಮಿಕ್ಕರ್ ಸಾರು ಸುರಿತಾರೆ, ಅನ್ನ ಮಿಕ್ಕರ್ ಅನ್ನವೂ ಸುರಿತಾರೆ. ಏನವ್ವ ಅಲ್ಲಿ ಏನಾಗ್ಬಿಟ್ಟದೆ ಅಂತಂದ್ರೆ, ಆ ಮನೆ ಮಗ್ಳಲ್ಲಿ ತಿಪ್ಪೆ ತರ ಮಾಡ್ಕೊಂಡ್ಬಿಟ್ಟವ್ರಲ್ಲ, ಆ ಮನೆ ಪಕ್ಕದಲ್ಲಿ ಇರುವವನ್ಗೆ ನಿದ್ದೆ ಬತ್ತಿಲ್ವಂತೆ. ವಾಸನೆ ಸೊಳ್ಳೆ ಆಯ್ತಾ, ವಾಸನೆ ಸೊಳ್ಳೆ ಏಡುವೆ. ಅಮ್ಮ ಏನು ಮಾಡಕ್ಕಾಗಲ್ಲ. ಊರವರೆಲ್ಲ ತಂದು ಅವನಟ್ಟಿ ಮುಂದೆನೆ ಹಿಂದಿ ಸುರಿತಾರೆ. ಹಿಂಗ್ ಮಾಡಬಾರ್ದು ಕವ, ಅವರು ಮನುಷ್ಯರಲ್ವಾ. ಅದಕ್ಕೆ ನಮ್ ಜಯಣ್ಣ ಹೇಳ್ದಂಗ ನಮ್ ಮನೆ ಕಸವ ನೀಟಾಗಿ ಇಟ್ಕೊಂಡು ಎಲ್ಲಾರು ದೂರದಾಗೆ ತಕೊಂಡೋಗಿ ಮನೇಲೆ ಹಿಂದೆ ತಿಪ್ಪೆ ಮಾಡ್ಕೊಂಡು ಹಾಕಿದ್ರ ಆಮೇಲೆ ಸಿಟಿ ದಿಕ್ಕೆ ಜಯಣ್ಣ ಗೊತ್ತಲ್ಲಪ್ಪ, ಹಸಿ ಕಸ ಒಂದ್ ಕಡೆ, ಒಣ ಕಸ ಒಂದ್ ಕಡೆ, ಅದಕ್ಕ ಒಂದು ಡಬ್ಬಿ ಕೊಟ್ಟಿರ್ತಾರಂತಲ್ಲ, ಮತ್ತೆ ಕೆಂಪುದಂತೆ ಬಂತ ಅದ್ ಕೊಟ್ಬಿಟ್ರೆ ಅದ್ ಯಾರು ಇರ್ತಾರಲ್ಲವ ಅವರೇ ತಗೊಂಡ್ ಹೋಯ್ತಾರೆ, ಗಾಡಿಗೆ ಹಾಕೊಂಡ್ಬಿಡ್ತಾರೆ. ಶಾಂತಿ ಕತೆ ಹೇಳಪ್ಪ. ಶಾಂತಿ ಯಾವ ಶಾಂತಿ? ಅದ್ ಯಾರೋ ನಿನ್ ಸ್ನೇಹಿತೆ ಶಾಂತಿ ದಿನ ಅಂದಲ್ಲ. ಈ ಸ್ನೇಹಿತನವ ಜಯಣ್ಣ ಪೇಪರ್ನಾಗ ಓದ್ತಿದ್ ಇಸ್ವ ಶಾಂತಿ ದಿನ ಅಂತ ಕವು. ಅದು ಅದಕ್ಕೆ ಎಲ್ಲರೂ ನೆಮ್ಮದಿಂದ ಇರ್ಬೇಕು, ಯುದ್ಧ ಪದ್ದ ಎಲ್ಲ ಮಾಡಬಾರ್ದು, ಜಗಳ ಗಂಟಿ ಗಲಾಟೆ ಅವೆಲ್ಲ ಮಾಡಬಾರ್ದು, ಎಲ್ರೂ ಒಟ್ಟಾಗಿ ಮನುಷ್ಯರು ಅಂತ ಅನ್ಕೊಂಡ್ ಬದುಕಬೇಕು ಅಂತ. ಅದಕ್ಕೆ ಜಯಣ್ಣ ಪೀಸು 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 ಕಣಣ್ಣ, ಪೀಸು ಶಾಂತಿ ಅಂತ ಇನ್ನೇನೇನೋ ಪೀಸ್ ಅನ್ಕೋಬೇಡ. ಒಂದ್ ಕಡೆ ತುಂಡು ಅಂತಾನೆ, ಇನ್ನೊಂದ್ ಕಡೆ ಪೀಸು ಅಂತಾನೆ. ಶಾಂತಿ ಪೀಸು ಇದೇ ಬೇರೆ. ಪೀಸು ಅಂದಪ್ಪ, ತುಂಡು ಅಂತಿಲ್ಲ ಅಲ್ಲ ಕೈ. ಈಗ ಹೊಸಿ ಹೊತ್ನಾಗ ಹೇಳಿವಾಕ ಜಯಣ್ಣ ಜೇಬಲ್ಲಿರೋ ಪೇಪರ್ ತುಂಡು ಕಣಣ್ಣ ಅದ್ ಹೇಳಿದ್ದು. ಅದಾ ಎಲ್ಲ ಅವನೇ ಹೇಳ್ತಾನೆ, ಗಂಧದ ತುಂಡು ಅಂದ. ಈಗ ನೋಡಿದ್ರೆ ಪೀಸು ಅಂದ್ರೆ ಏನೇನೋ ಗೆಪ್ತಿ ಬತ್ತ. ನಾನೇನು ಗೆಪ್ತಿ ಮಾಡ್ಕೊಂಡಿಲ್ಲ ಕಯ್ಯ, ನೀನೆ ಪೀಸು ಅಂತ ಬಹಳ ಸ್ಟೈಲ್ ಆಗಿ ಹೇಳ್ದಿಯಲ್ಲ. ಇಂಗ್ಲಿಷ್ನಾಗೆ ಹಂಗಂತಾರೆ, ವರ್ಲ್ಡ್ ಪೀಸ್ ಡೇ ಅಂತ ಇಲ್ವೇನವ? ಹೌದು, ಹೊರಡು ವಿಶ್ವ ಶಾಂತಿ ದಿನ. ವರ್ಲ್ಡ್ ವಿಶ್ವ ಹೊರಡು ಅಂದಂಗ. ಈಗ ಸಾಕ್ಷರತಾ ದಿನ ಆಗ್ನಿಲ್ವೇ? ಹೇಳು. ದಿನಕ್ಕೊಂದು ಇಂಗ್ಲಿಷ್ ಪದ ಕಲ್ತ್ಕತ ಇವ್ನಿ ನಿಂಗೆ ಹೇಳಕ್ಕೆ. ತಿಂಗಳಷ್ಟೊತ್ತಿಗೆ ಇಂಗ್ಲಿಷ್ ನಿಂತಾವು. ನಮ್ ಜಯಣ್ಣ ಡೂಸು ಹೇಳ್ತಿರೋದು ಅದ್ಯಾಕಂಗಂದ್ಯ ಪೀಸು ಅಂತ ಹೇಳಿಲ್ವಾ? ನಾನು ಕಲ್ಕತೇವ್ನಿ ಒಂದೊಂದ್ ಪದವ. ನಾನ್ ಏನ್ ಹೇಳ್ದೆ ಆ ಪದ ಮಾತ್ರ ಕಲ್ತ್ಕೋ. ಅದು ತಿರುಗ್ಸಿ ಇನ್ನೇನಾರು ಹೇಳಿದ್ರೆ ಅರ್ಥ ಬೇರೆ ಆಗ್ಬಿಟ್ರು ಮತ್ತೆ ಸಮಸ್ಯೆ ಆಗೋಯ್ತದೆ. ನೀನು ಅರ್ಥ ಕೆಡಿಸ್ಬೇಡ ಕಣ, ನಾನು ಸರಿಯಾಗಿ ಅರ್ಥ ಮಾಡ್ಕೊಂಡಿನಿ ಕಣ. ವಿಶ್ವ ಶಾಂತಿ ಅಂದ್ರೆ ಏನ್ ಹೇಳು? ಅದಕ್ಕಪ್ಪ ಎಲ್ಲರೂ ನೆಮ್ಮದಿಯಿಂದ ಇರ್ಬೇಕು. ನೆಮ್ಮದಿಯಿಂದ ಇರ್ಬೇಕು ಅಂದ್ರೆ ಶಾಂತಿಯಿಂದ ಇರ್ಬೇಕು, ಯುದ್ಧ ಮಾಡಬಾರ್ದು ಅಂತ. ಅದು ಹೇಳದ್ನಲ್ಲ ಮೊದಲಿಗೆ ನಾನು. ಯುದ್ಧ ಎಲ್ಲ ಹೇಳ್ದೆ ನೀನು? ನಗಡಿ ಸ್ವಲ್ಪ ಕಿವಿ ಮುಚ್ಕೊಂಡಿರ್ತೀನಿ ನೆಗಡಿ ಆದಾಗ. ನಾಳೆ ಹೊಸಿ ನಮ್ ಇದದಲ್ಲವ PHC, ಅದ್ ಕರ್ಕೊಂಡು ಪಿಚ್ಕಾರಿನಾರ ಒಡಸ್ಬೇಕು ಕಿವಿಗೆ. ಅಣ್ಣ ಏನಾಗಿಲ್ಲ, ನೀನ್ ಹೇಳಿಲ್ಲ ಅನ್ಕಂಡೆ. ಈಗ ನೋಡಪ್ಪ, ಇಡೀ ಇಸ್ವ ಭಾರತನೇ ನೋಡ್ತದಂತೆ.
ಅಂದ್ರೆ ಆ ಮಟ್ಟಕ್ಕೆ ಕಾಣ್ತಿದ್ದದ ಭಾರತ. ಅಂದ್ರ ಈಗ ಎಲ್ಲೋ ಯುದ್ಧ ನಡೀತದ ಅಂತಲ್ಲಪ್ಪ, ಯಾವ್ದೋ 2 ದೇಶ ಹೇಳ್ತಾರೆ ನೋಡು, ಅದ್ ಪೇಪರ್ನಾಗ ಬಂದಿ ಇಸ್ರಾಲು ಮತ್ತೆ ರಷ್ಯಾ ಉಕ್ರೇನ್ ಕಣ್ಣಣ್ಣ. ಏನೇನೋ ಹೇಳ್ತಾನ ನೋಡು. ಉಕ್ರೇನ್ ಅದೇ ಕಯ್ಯ, ಅದೇನೋ ಉಕ್ರೇನು ಮತ್ತೆ ರಷ್ಯಾಕಪ್ಪ. ಈಗ ಕರೆಕ್ಟ್ ಆಗಿ ಹೇಳ್ದ. ಈಗ ಅವ್ರಿಬ್ರೂ ಭಾರತನ ಕೇಳ್ತಾವ್ರಂತೆ, ನೀವು ಮಧ್ಯಸ್ಥಿಕೆ ವಹಿಸಿ ಶಾಂತಿಯ ತಕಬನ್ನಿ ಅಂತ. ಈಗ ನೋಡಪ್ಪ, ಶಾಂತಿಯ ತಕೊಂಬನ್ನಿ ಅಂತಲ, ಅಂದ್ರೆ ನಮ್ಮಿಬ್ರು ಮಧ್ಯೆ ಶಾಂತಿ ಸಂಧಾನ ಮಾಡಿ ಅಂತ, ರಾಜಿ ಮಾಡ್ಕೊಡಿ ಅಂತ ಕವ್ವ. ಇವನಿಗೆ ನೀ ಎಲ್ಲ ವಿವರಿಸಿ ಬೇರೆ ಹೇಳ್ಬೇಕು. ನೀನು ಒಂದ್ ಕೆಲ್ಸ ಮಾಡು, ಹೇಳಪ್ಪ. ಈ ರಾತ್ರಿ ಸ್ಕೂಲ್ಗೆ ಹೋಗಿ ಸೇರ್ಕ, ಅಲ್ಲಿ ಕಮಲಕ್ನೆ ಪಾಠ ಮಾಡೋದು. ಅಯ್ಯೋ ಬೇಡಕ್ಕಪ್ಪ, ಕಮಲಕ್ಕ ಪಾಠ ಮಾಡ್ತಾಳೆ ಅಂದ್ರೆ ನಾನು ಬರೋದಿಲ್ಲ. ಅಲ್ಲ ಅದ್ಯಾಕಷ್ಟ ಭಯ ನಿಂಗೆ? ಅಯ್ಯೋ ಬೇಡಕ್ಕವ್ವ, ಏನ ಒಂದ್ ಕೋಲ್ ಇಟ್ಕೊಂಡಿರ್ತೀನಿ ಅಷ್ಟೇ ಕಣ್ಣಣ್ಣ. ಅದಕ್ಕೆ ಹೇಳ್ತಿರೋದು, ನಿನ್ ಕೈಲಿ ಏಟ್ ತಿನ್ನಕ ಬರ್ಬೇಕ ನಮ್ಮ ಅಲ್ಲಿ. ಅಂದ್ರ ಈಗ ನೋಡಪ್ಪ, ಪ್ರಪಂಚದಾಗೆ ಶಾಂತಿ ನೆಲೆಸಿದ್ರಷ್ಟೇಯ ನಾವು ನೆಮ್ಮದಿಯಾಗಿರಕ್ಕೆ ಆಯ್ತದೆ. ಈಗ ಹೆಂಗೆ ಹೇಳ್ತಾರೆ ಗೊತ್ತಾ, ಈ ಯುದ್ಧದಲ್ಲಿ ಕಷ್ಟಪಡ್ತಿರ್ತಾವಲ್ಲ ದೇಶಗಳು, ಅಂತ ಕಡೆಗಳಲ್ಲಿ ಮಕ್ಕಳು ಸರಿಯಾಗಿ ಬೆಳೆಯೋದಿಲ್ವಂತ ಕಣಣ್ಣ. ಆ ಬಾಂಬ್ ಬೀಳ್ತಿರ್ತದೆ, ಶಬ್ದ. ಆಮೇಲೆ ಯುದ್ಧ ಅಂದ್ರೆ ನಿಂಗೆ ಗೊತ್ತಲ್ಲ, ಆಹಾರ ಸಿಗಕ್ಕಿಲ್ಲ, ಔಷಧಿ ಸಿಗಕ್ಕಿಲ್ಲ. ಆಮೇಲೆ ಮನೆ ಮಠದ ಮೇಲೆ ಎಲ್ಲ ಬಾಂಬ್ ಬೀಳ್ತಿರ್ತವೆ, ಆ ಮಕ್ಳಿಗೆ ಓದಕ್ ಆಗುದಿಲ್ಲ. ಆ ಲೆಕ್ಕದಲ್ಲಿ ನೋಡಿದ್ರು ನಾವು ಪುಣ್ಯವಂತರು ಕಣ. ಜಯಣ್ಣ, ಈಗ ಜಪಾನ್ನಾಗೆ ಬಾಂಬ್ ಹಾಕ್ಬಿಟ್ಟು ಯಾವ್ದೋ ದೇಶದವ್ರು, ಅಲ್ಲಿ ಮಕ್ಳು ಈಗ್ಲೂ ಪಾಪ ಅಂಗವಿಕಲ ಮಕ್ಳೇ ಹಿರೋಶಿಮಾ ನಾಗಸಾಕಿ ಹೆಂಗೆ ಕರೆಕ್ಟ್ ಆಗಿ ಹೇಳದ್ ನಾವು. ಸರಿಯಾಗಿ ಕಮಲ್ ಮೇಡಮ್ ಆಯ್ತಾ. ಅಂದ್ರ ಶಾಂತಿಯಿಂದ ಪ್ರತಿಯೊಬ್ರು ಇರ್ಬೇಕು. ಈಗ ಹಳ್ಳಿನಾಗ ಶಾಂತಿ ಇರ್ಬೇಕು, ಮನೆನಾಗ ಶಾಂತಿ ಇರ್ಬೇಕು. ಅಂದ್ರೆ ಮನೆ ನೆಮ್ಮದಿಯಾಗಿರ್ಬೇಕು ಅಂತ ಹೇಳು. ನೀನ್ ಶಾಂತಿ ಅಂದ್ರೆ ಎಲ್ಲ ಹೊಂಟಾಯ್ತು. ಅಲ್ಲಕಯ್ಯ, ನೀನ್ ನೆಟ್ಟಿಗೆ ಹೇಳು ಅಂತಂದ್ರೆ ನನ್ ಕಡೆಗೆ ತಿರ್ಗಿಸ್ತಿದ್ಯಲ್ಲ ಬಾಣವ. ಹಂಗಲ್ಲ, ಯಾಕೋ ತಲೆ ಮೇಲೆ ಕೈ ಹೊತ್ಕೊಂಡಲ್ಲ, ಇನ್ಯಾವ ಶಾಂತಿ ನೆನಪಾದ್ಲು ಅಂತ ಮತ್ತೆ ಶಾಂತಿ ತರಬೇಕು ಅಂತಾನೆ, ಶಾಂತಿ ಇರ್ಬೇಕು ನೆಮ್ಮದಿ ಅಂತ. ಈಗ ಏನಾಗದಪ್ಪ, ಶಾಂತಿ ಇಲ್ವೇ? ನೋಡಪ್ಪ ಜಯಣ್ಣ, ವಿಶ್ವ ಶಾಂತಿ ದಿನ ಅಂತಿದ್ದಂಗ ನಮ್ಮ ಬುದ್ಧ ಇರುವಪ್ಪ, ಅಮ್ಮ ಶಾಂತಿನೇ ಬೋಧಿಸಿದ್ದು. ನಮ್ಮ ಯೇಸು ಕ್ರಿಸ್ತ ಏನ್ ಮಾಡಿದ್ರವ, ಶಾಂತಿನೇ ಬೋಧಿಸಿದ್ದು. ಪೈಗಂಬರ್ ಸಾಹೇಬ್ರು ಏನ್ ಮಾಡಿದ್ರವ, ಶಾಂತಿನೇ ಬೋಧಿಸಿದ್ದು. ನಮ್ ಪುರಾಣಗಳೇನ್ ಹೇಳ್ದವ, ಶಾಂತಿನೇ ಇರ್ಬೇಕು. ನಮ್ ಬಸವಣ್ಣ ಅಲ್ವಾ, ಜಗಳ ಮಾಡ್ಬೇಡಿ ಕಣ್ರಪ್ಪ, ಒಬ್ರನ್ನೊಬ್ರು ಬೈಬೇಡಿ, ನಿಂದಿಸ್ಬೇಡಿ. ಚಂದ್ರಣ್ಣ ಏನ್ ಹೇಳಿದವ, ಅವನು ಶಾಂತಿನೇ ಹೇಳಿದ್ದ. ಮತ್ ಹಿಂದಕ್ ಹೋಗ್ಬೇಡ ಜಯಣ್ಣ, ಖುಷಿ ಪಡು. ಆಯ್ತು ಬಿಡವ, ನಿಲ್ಲಿಸ್ಬಿಟ್ಟ ನಿನ್ನ. ಬಿಡಪ್ಪ, ಸ್ವಲ್ಪ ನಾಳೆಯಿಂದ ವಸಿಯ ಇಸ್ತ್ರಿ ಮಾಡಿರೋ ಶರ್ಟ್ ಹಾಕೊಂಡ್ ಬರ್ತೀನಿ ಕಣ. ಏನ್ ಬೇಡ, ಹೆಂಗ್ ಬಂದ್ರು ಅದೇ. ಈಗ ಬಿಳಿ ಶರ್ಟು ಆಯ್ತಾ. ನಮ್ಮ ಗಾಂಧೀಜಿಯವ್ರು ಏನ್ ಹೇಳಿದ್ರಪ್ಪ ಜಯಣ್ಣ, ಯುದ್ಧದಿಂದ ಏನೇನೆಲ್ಲ ಆಯ್ತದೆ ಅಂತ ಹೇಳಿಲ್ವಪ್ಪ, ಅದಕ್ಕೆ ಅಹಿಂಸೆ ಆಯ್ತಾ. ನೀವು ಕಿರ್ಚಾಡೋದ್ರಿಂದ, ಅರ್ಚಾಡೋದ್ರಿಂದ, ಒಳದಾಡ್ದಿಂದ, ಬಡದಾಡ್ದಿಂದ ಏನು ಸಿಕ್ಕೋದಿಲ್ಲ ಕಣ. ಶಾಂತಿಯಿಂದ ಹೋಗಿ. ಸತ್ಯಾಗ್ರಹ ಅಂತಲ್ಲಪ್ಪ ಜಯಣ್ಣ. ವಿಶ್ವದಲ್ಲಿ ಯುದ್ಧ ನಡೆದ್ರೆ ಮುಂದೆ ಅದು ನೀರ್ಗಾಗಿ ನಡೀತದೆ. ನೀರಿಗಾಗಿ. ನಾನು ಯಾಕೆ ಕಾವೇರಿ ಮಾತೆ ಹೆಸರು ಹೇಳ್ದೆ ಅಂದ್ರೆ, ಕಂಡ್ಬಿಡು ಹೇಳಕ್ ಮುಂಚೆನೆ ಅದ್ಯಾಕಂಗಂದೆ. ಅಲ್ಲಕವ, ಮುಳುಗಕ್ ಹೋಗಿದ್ನಲ್ಲ, ಅದನ್ನ ಹೇಳಕ ಇನ್ನೊಂದ್ಸರಿ ಹೇಳ್ತಾವ ನಮ್ಮ. ಅದೇನ್ ಮುಂದಕ್ಕೆ ಕೇಳಿಸ್ಕೊಳ್ಳೋಣ. ಆಯ್ತು ಹೇಳಪ್ಪ. ನದಿನಾಗೆ ಮುಳುಗಕ್ ಹೋಗಿರ್ನಿಲ್ಲ ಕಣಣ್ಣ, ಈ ಸ್ನಾನ ಮಾಡಕ್ಕೆ ಹೋಗಿದ್ದೆ. ಇದೇನ ಈ ಸ್ನಾನ ಅಂತ ಹೇಳಿದ್ರೆ, ನೀರು ಕಳಕ್ ಹೋಗಿದ್ದಿ ಅಂತ ಹೇಳು. ಹಂಗೆ ಏನೋ ಅನ್ಕ. ಆಗ ನದಿಯ ನೋಡಿದ್ನಲ್ಲ, ಅವಾಗ ಗೆಪ್ತಿ ಬತ್ತು. ಹಿಂದೆಲ್ಲ ನದಿ ಅಂದ್ರೆ ಬೋಸ್ ಉದ್ದವಾಗಿರೋದು, ನದಿ ನೀರ್ನ ಹಂಗೆ ಅಂಗೈಯಾಗಿ ತಕೊಂಡು ಕುಡಿಕೊಂಡ್ಬಿಡ್ತಿದ್ದ. ಈಗ ಎಷ್ಟೋ ನದಿಗಳ ನೀರು ಕುಡಿಯಕ್ಕೆ ಯೋಗ್ಯ ಇಲ್ವಂತೆ. ಅಕ್ಕ ಪಕ್ಕ ಊರ್ನೋರು ಅವರ ಪೇಟೆ ಪಟ್ಟಣದ ಏನು ಕೊಳಚೆ ನೀರು ಅದನ್ನ ನದಿಗೆ ಬಿಡ್ತಾರಂತೆ. ಫ್ಯಾಕ್ಟ್ರಿನವ್ರು ಬಿಡ್ತಾರೆ. ಈ ಬ್ಯಾರೆಯವ್ರ ಏನ್ ಕಮ್ಮಿಯ, ಏನ್ ಸಿಕ್ಕರು ತಗ ನದಿಗೆ ಎಸಿ.
ಬೆಂಗಳೂರ್ ಹತ್ರ ಐತಲ್ಲ ಅಣ್ಣ ವೃಷಭಾವತಿ, ಆ ವಾಸನೆ ಬರ್ತಾ ಇದ್ರೆ ಬೆಂಗಳೂರು ಬಂತು ಅಂತ ಗೊತ್ತಾಯ್ತದೆ. ಹಂಗಾಗ್ಬಿಟ್ಟೈತೆ. ಅದ್ ಯಾವತ್ತೋಗಿದ್ದೇವ ಬೆಂಗಳೂರಿಗೆ? ಏನ್ ಬೆಂಗಳೂರು ಪಟ್ನ ನೋಡಿಲ್ವೇ? ಚೆನ್ನಾಗಿ ಹೇಳ್ದೆ ಬಿಡೋಣ. ನಮ್ನು ಬಿಟ್ಬಿಟ್ಟು ಅದ್ ಯಾವತ್ ದಿನ ಹೋಗಿದ್ದೆ? ಏನ್ ಓದ್ ಕಡೆ ಎಲ್ಲ ನೀನ್ ಕಟ್ಕೊಂಡ್ ಹೋಗಕ್ ಆಯ್ತಿದ್ವಿ. ಆಯ್ತು ಬಿಡವ, ಮುಂದಿನ ಕಿತ ಕರ್ಕ ಹೋಗ್ ಒಂದ್ಸರಿ ಮುಳುಗ್ಸವ್ನ. ಅಷ್ಟೇ. ವೃಷಭಾವತಿಲಿ ಅದೇನು ನದಿಯಾ ಅಥವಾ ಅದೇನು ಕೊಚ್ಚಿಯ? ಒಳ್ಳೆ ನದಿ ಅಂತೆ ಕಣ್ಣಣ್ಣ. ಆಗ ಈಗ ಬೆಂಗಳೂರು ನೀರೆಲ್ಲ ಅದಕ್ಕೆ ಬಿಟ್ಟು ಬಿಟ್ಟು ಎಲ್ಲ ಕೊಳಚೆ ಆಗೋಗೈತೆ. ಹುಷಾರು ನಮ್ ಮುಂಚೆ ಸಂದಾಕಿ ಹರಿತಿತ್ತಂತೆ ವೃಷಭಾವತಿ ಅಂತ, ಬೆಂಗಳೂರು ಪಕ್ಕ ಬೋ ಮುಂಚೆ. ಆಮ್ಯಾಕೆ ಬೆಂಗಳೂರಿನ ಕೊಳಚೆ ನೀರೆಲ್ಲ ಹರಿಯಕ್ ಜಾಗ ಬೇಕಲ್ಲ, ಎಲ್ಲ ಅದಕ್ಕೆ ಸೇರಿಸಿ ಈಗ ಚರಂಡಿ ನೀರಾಗ್ಬಿಟ್ಟದೆ, ನದಿ ಅನ್ನೋದೇ ಮರ್ತೋಗ್ಬಿಟ್ಟದೆ ಎಷ್ಟೋ ಜನಕ್ಕೆ. ಜಯಣ್ಣ, ಈಗ ರಾಜ್ ಕಾಲುವೆಗಳು ಅಂತದಲ್ಲಪ್ಪ, ಅದೇನಾರ ಮಳೆಗಳೇನಾರ ಜೋರಾಗಿ ಬಂದ್ಬಿಟ್ರೆ ಬೆಂಗಳೂರಿನಾಗ ಅದೇನ ಮನೆಗಳೆಲ್ಲ ನುಗ್ಬಿಡ್ತದಂತೆ. ಟಿವಿಲೆಲ್ಲ ತೋರಿಸ್ತಾರಲ್ಲ, ಅದನ್ನೇ ಕವ ನಾನು ಹೇಳಿದ್ದು. ನೀವ್ ಬೆಂಗಳೂರಿಗೆ ಯಾಕೆ ಹೋದಪ್ಪ? ಮೈಸೂರೇನ್ ಕಮ್ಮಿ ಅಲ್ಲಕಪ್ಪ, ನಮ್ಮ ಸಿದ್ದಣ್ಣನ ಮಗ ಇಲ್ವಾ, ಅಮ್ಮ ಅಲ್ಲೇ ಓದ್ತಿದ್ದ. ಅದೇ ಯಾವ್ದೋ ಕಾಲೇಜ್ ಅಂತ ನೆಪ್ಪಗ್ ಬರ್ತಾ ಇಲ್ಲ ಈಗ. ಅಮ್ಮ, ಅಣ್ಣ ನಂಗೆ ಹೊಸಿ ಪೀಜ ಕಟ್ಕೊಡ್ಬೇಕು, ನಮ್ಮ ಅಪ್ಪನ್ನು ಕರ್ಕೊಂಡ್ ಬಂದ್ಬಿಡು ಅಂತ ಹೇಳ್ಬಿಟ್ಟು ಹೋಗಿದ್ದ. ಅವ್ರ ಅಪ್ಪಂಗೆ ಬೆಂಗಳೂರು ಅಂದ್ರೆ ಗಾಬರಿ. ನಿಂಗೆಲ್ಲ ಗೊತ್ತಾ? ನನಗ್ ಗೊತ್ತು ಅಂತಲ್ಲ ಕವ್ವ, ಎಲ್ಲ ಗೊತ್ತಿರೋರು ಯಾರಿದ್ದಾರವ? ಧೈರ್ಯ ಒಬ್ರಿಗೊಬ್ರು ಜೊತೆ ಯಾರು ಇದ್ರೆ ಧೈರ್ಯವಲ್ವಾ? ಅದಕ್ಕೆ ನಾನು ಅವನ ಜೊತೆ ಹೋಗಿದ್ದಿ. ಆಗ ಈ ವಿಷಯ ಎಲ್ಲ ಗೊತ್ತಾಯ್ತು ನನಗೆ. ಜಯಣ್ಣ, ಈಗ ನದಿ ಅಂತ ಹೇಳ್ತಿದ್ಯಲ್ಲಪ್ಪ, ನದಿ ಸ್ವಚ್ಛವಾಗಿರ್ಬೇಕು, ಸ್ವಚ್ಛವಾಗಿರ್ಬೇಕು. ಅದಕ್ಕ ಹಿಂದೆ ನೀರ್ನಾಯಿ ಅಂತ ಇರ್ತಿತ್ತಂತೆ, ಗೊತ್ತಾ? ಜೂನಲ್ಲಿ ನೋಡಿ ಮೇಳು. ಜೂನಲ್ಲಿ ನೋಡೋದಲ್ಲ, ಕಬಿನಿನಾಗೆ ಕಾವೇರಿನಾಗೆ ನೀರ್ನಾಯಿಗಳು ಇರ್ತಿದ್ವಂತೆ. ಈ ನೀರ್ನಾಯಿ ಯಾವ್ದ್ರ ಇದು ಹೇಳು ನೋಡಮ್ಮ. ನೀರ್ನಾಯಿ ಅದೇ ಅಂದ್ರೆ ಏನರ್ಥ? ಏನದು ನೀ ಹೇಳ್ಬೇಕಪ್ಪ. ನೀ ಹೇಳವ ಕಮಲಕ್ಕ. ಅಂದ್ರೆ ನದಿ ಶುದ್ಧವಾಗಿದ್ರಷ್ಟೇ ನೀರ್ನಾಯಿ ಇರ್ತದಂತೆ. ಹಿಂದೆಲ್ಲ ನೋಡಪ್ಪ, ಕಾವೇರಿ ನದಿನಾಗ ನೀರ್ನಾಯಿ ನೋಡೋರು ಅದಾರೆ, ಆಮೇಲೆ ಕಬಿನಿ ನೋಡ್ದವ್ರು ಅದಾರೆ. ಇವಾಗ ಯಾಕೆ ನೀರ್ನಾಯಿ ಇಲ್ಲ ಅಂದ್ರೆ ನೀರು ಹಾಳಾಗೋಗ್ಬಿಟ್ಟದೆ. ಈಗ ಊರ್ನಾಯಿನೇ ಹೋಗೋದಿಲ್ಲ ನದಿ ದಿಕ್ಕೆ. ಚಂದಾಗಿ ಹೇಳ್ದೆ ಅಲ್ವಾ? ಅದಕ್ಕೂ ಗೊತ್ತಾಗ್ಬಿಟ್ಟದೆ, ಆ ನೀರ್ ಕುಡಿದ್ರೆ ನಾನು ಬದುಕೋದಿಲ್ಲ ಅಂದ್ರೆ ನಮ್ ಪರಿಸರವ ನಾವೇ ಹಾಳು ಮಾಡ್ಕೊಬಿಟ್ಟಿದೀವಿ. ಹಂಗಾಗಿ ನೀರ್ನ ಸ್ವಚ್ಛವಾಗಿಡ್ಬೇಕು, ನದಿಯ ಸ್ವಚ್ಛವಾಗಿಡ್ಬೇಕು ಅಂದ್ರೆ ನದಿಗೆ ಮಾಲಿನ್ಯ ಸೇರ್ಸದ್ನ ಬಿಡ್ಬೇಕು. ಆಮೇಲೆ ನದಿ ಅಂದ್ರೆ ಏನಪ್ಪ? ಅದು ತಾಯಿ, ಜೀವ ಅಲ್ವೇನಪ್ಪ? ಇಲ್ವಾ? ಈಗ ಮಳೆ ಬರ್ನಿಲ್ಲ, ನದಿ ನೀರ್ ಹರ್ನಿಲ್ಲ ಅಂತಂದ್ರೆ ಯಾ ಪಾಟಿ ಜಗಳ ಕದನ ಆಯ್ತದೆ ಇಲ್ವಾ? ನಂಗ್ ನೀರ್ ಬಿಡ್ನಿಲ್ಲ, ನಂಗ್ ನೀರ್ ಮುಡ್ಡಿಲ್ಲ ಅಂತ ಹೇಳಿ ಎಲ್ಲ ಕಿತ್ತಾಡಕ್ ಶುರುವಾಗ್ಬಿಡ್ತಾರೆ. ಮಳೆ ಆಗಿ ನದಿನಾಗ ಒಳ್ಳೆ ನೀರ್ ಹರಿಯುವಾಗ ಅದರ ಸ್ವಚ್ಛತೆನ ಕಾಪಾಡ್ಕೊಂಡ್ರೆ ಏನು ಅನುಕೂಲ ಆಯ್ತದೆ ಕಪ್ಪ. ಅದೇ ನೋಡು ಜಯಣ್ಣ, ಈಗ ಹೆಂಗಾಗ್ಬಿಡಂದ್ರೆ ಈ ಪ್ಲಾಸ್ಟಿಕ್ ಬಾಟ್ಲುಗಳವಲ್ಲ, ನೀರ್ ಕುಡಿತೀವಿ ತೆಗೆದು ಅಲ್ಲಿಗೆ ಬಿಸಾಕ್ತಿವಿ. ನದಿ ಹತ್ರಕ್ಕೆ ಹೋಗೋದು, ಅದು ಬಿಸ್ಕತ್ತು ಅದು ಇದು ತಿಂದು ಬಿಡೋದು, ಕವರ್ ಎಲ್ಲ ನೀರಿಗೆ ನೋಡವ. ಈಗ ಸಮುದ್ರ ತೀರಕ್ಕೆ ಕುಂತ್ಕೊಂಡ್ರೆ ಆ ಸಮುದ್ರದ ಅಲೆಗಳು ಬತ್ತಿರೋ ಖುಷಿ ಆಗೋದು ಆಯ್ತಾ. ಏನ ಗಾಳಿ ಬೀಸ್ತಿದ್ರೆ ತುಂಬಾ ಖುಷಿ ಆಗೋದು. ಆಮೇಲೆ ನೀರು ಚುಮ್ಕಿಸ್ತಾ ಇದ್ರೆ ತಣ್ಣಗಾಗೋದು. ಈಗ ಅಲೆಗಳ ಜೊತೆ ಏನ್ ಬರ್ತದೆ ಗೊತ್ತ ಜಯಣ್ಣ? ಪ್ಲಾಸ್ಟಿಕ್ ಬರ್ತದೆ. ಮೊನ್ನೆ ನಮ್ ನೆಂಟ ಯಾರೋ ಮಂಗ್ಳೂರ್ ತವ ಬೀಚ್ಗೆ ಹೋಗ್ಬಿಟ್ಟು ಜೋರಾಗಿ ಒಂದು ತೆಂಗಿನ ಬುಲ್ಡೆ ಬಂದು ಹೊಡೆದ್ಬಿಡ್ತ ಅನ್ಕೋಣ ಅವನ್ಗೆ. ಅಂದ್ರೆ ಅಲೆ ತಗೊಂಬಂದು ಅವಂಗ ತುಂಬಾ ಆಶ್ಚರ್ಯ ಆಗ್ಬಿಡ್ತಂತೆ. ಹೊಡೆದವ್ರು ಯಾರ? ಸುತ್ತಮುತ್ತ ನೋಡದ್ನಂತೆ, ಮ್ಯಾಕ್ ನೋಡ್ತಾನೆ, ಕೆಳಗ್ ನೋಡ್ತಾನೆ, ಅಕ್ಕಪಕ್ಕ ನೋಡ್ತಾನೆ, ಯಾರು ಅಂತ ಗೊತ್ತಾಯ್ತು. ಆಮೇಲೆ ಗೊತ್ತಾಯ್ತಂತೆ, ಪಕ್ಕದಲ್ಲಿ ಎಳ್ನೀರ್ ಮಾರ್ಕೊಂಡು ಆ ಎಳ್ನೀರ್ ಕುಡಿಯೋದು, ಬುಲ್ಡೆ ತೆಗೆದು ಇದ್ರೊಳಕ್ಕೆ ಅದ್ ಬಿಡ್ತದ. ಸಮುದ್ರ ಹೆಂಗೆ ಗೊತ್ತೇನಣ್ಣ, ಏನ್ ಕೊಟ್ರು ಒಳಗ್ ತಕತದೆ. 5 ನಿಮಿಷ ನೀನ್ ಕೊಟ್ಟಿದ್ ನೀನೇ ಮಡಿಕೊ ಅಂತ ವಾಪಸ್ ಕೊಡ್ತದೆ. ಅಲ್ಲೇಡ್ರ ಅಲ್ಲೇ ಬಹುಮಾನ. ಸರಿಯಾಗಿ ಹೇಳ್ದೆ ಬಿಡು. ಅದಕ್ಕೆ ಗೆಪ್ತಿ ಮಡಿಕಬೇಕು ಈ ವಿಚಾರಗಳ. ಅಲ್ಲ ಕಣ್ ಜಯಣ್ಣ, ಈಗೇನೋ ಮರವಿನ ಕಾಯಿಲೆ ಅಂತ ಬರ್ತದಂತೆ. ಈಗ ಕೇಳಿದ್ದೆ ಈಗ್ಲೇ ಮರ್ತೋಯ್ತಾರಂತೆ.
ಅದೇನಂದಾರವ ಅದಕ್ಕೆ? ಅಲ್ಝೈಮರ್ಸ್ ಅಂತಾರ ಕಣಣ್ಣ. ಈಗ ಸಾಮಾನ್ಯ ವಯಸ್ಸಾದವ್ರ ಎಲ್ರಿಗೂ ಬರ್ತಾ ಇದೆ ಅದು. ಮೆದುಳ ಚಟುವಟಿಕೆಯಿಂದ ಮಡಿಕೋಬೇಕು, ಆಲೋಚನೆ ಮಾಡ್ಬೇಕು, ಬೇರೆ ಬೇರೆ ಕೆಲಸದಲ್ಲಿ ತೊಡಗಿಸ್ಕೋಬೇಕು. ವಯಸ್ಸಾಯ್ತು ಅಂತ ಸುಮ್ಕಿರ್ಬಾರ್ದು. ವಯಸ್ಸಾದ್ಮೇಲೆನೆ ಹೆಚ್ಚು ಓದೋದು, ಹೆಚ್ಚು ತಿಳ್ಕೊಳ್ಳೋ ಪ್ರಯತ್ನ ಮಾಡೋದು ಮಾಡ್ಬೇಕು. ವಯಸ್ಸಾದ್ಮೇಲೆ ಮರು ಸಹಜ ಅಂತ ಎಷ್ಟೋ ಅಂತಾರೆ, ಅದ್ರಂಗ ಅನ್ಕೋಬಾರ್ದು. ಅರಳ ಮರಳ ಅಂತ ಆದ್ರೂ ಇದಕ್ಕೆ ಕಾಯಿಲೆಗೆ ಔಷಧಿ ಅದೇ. ಅಂದ್ರೆ ಅವ್ರನ್ನ ಸರಿಯಾಗಿ ನೋಡ್ಕೋಬೇಕು, ಕುಟುಂಬದವ್ರ ಪ್ರೀತಿ ವಿಶ್ವಾಸ ಕೊಡ್ಬೇಕು. ಆ ಕಾಯಿಲೆ ಇರೋರ್ಗೆ ಹಂಗೆ ಎಲ್ಲ ಮರ್ತ್ ಬಿಡ್ತಾನೆ ಅಂತ ಅನ್ಬಿಟ್ಟು ಬೈಯೋದು ಎಲ್ಲ ಮಾಡ್ಬಾರ್ದು. ಹಂಗಂತ ಸಂಪೂರ್ಣವಾಗಿ ಹೋಗಲ್ಲ ಅಂದ್ರೆ ಪರವಾಗಿಲ್ಲ. ಹಂಗೆ ಓ ಯಾಕೋ ಗಂಟ್ಲು ಕಸಕಸ ಅಂತ ಆಗ್ಲಿಂದ ನಾನಂದ್ರೆ ನೀನು ಅಂತೀಯಲ್ಲವ. ಯಾಕೋ ನೀನ್ ನೋಡ್ರಿ ನನಗೆ ಒಂಥರ ಆಯ್ತಾಯ್ತೆ ಕಣಣ್ಣ. ಅವೋ ಹಂಗೆಲ್ಲ ಅನ್ಕೊಳಕ್ ನಿನಗೂ ಬಂದ್ಗಿಂದ್ಬಿಟ್ಟು ಅದೇನ್ ಬರಕಿಲ್ಲ ಬಿಡು. ಈಗ ನೋಡು ಜಯಣ್ಣ ಅಮ್ಮ ಪಿಲಾನ ಮಾಡ್ಕೊಂಡೆ ಬಂದಾನೆ, ಹೆಂಗುವೆ ಮೊಸ ಅಂತವ್ನೆ. ಕಷಾಯ ಮಾಡ್ಲಿ ಅಂತ ಕಮಲಕ್ ನಟ್ಟಿಗೆ ಹೋದ್ರೆ ಏನಾರು ಮಾಡ್ಕೊಡ್ತಾಳೆ ಅಂತ ಗೊತ್ತು. ನಾನು ಇರ್ತೀನಿ ಅಂತ ಅವ್ನಿಗೆ ಗೊತ್ತಲ್ಲ. ಒಂದಷ್ಟು ಮಾತುಕತೆ ಆಡ್ಕೊಂಡು ಏನಾದ್ರು ತಿನ್ಕೊಂಡೋ ಕುಡ್ಕೊಂಡೋ ಹೋಗಮ್ಮ ಅಂತ ಬಂದಾನೆ. ಈಗ ನೋಡವ ಅದೇನೋ ಮೊಸ ಅಂತವ್ನಲ್ಲ, ಅದಕ್ಕೆ ಈ ಕಾಫಿ ಬೇಕಾ ಟೀ ಬೇಕಾ ಜಯ? ಕಷಾಯ ಮಾಡ್ತೀನಿ ಇರೋಣ. ಕಷಾಯ ವಾರ ನೀ ಕಷಾಯನೇ ಮಾಡ್ತೀನಿ ಅಂತಿದ್ದಲ್ಲವ. ಬೇಡ್ವೆ ಮಸಾಲೆ ಹಾಕ್ಬಿಟ್ಟು ಟೀ ಮಾಡ್ಲಾ? ಕಾಫಿ ಮಾಡ್ಬಿಡವ. ಈ ಮಸಾಲೆ ಕಾಫಿ ಎಲ್ಲೂ ಕೇಳಿಲ್ಲ ಬಿಡು. ಇದ ಮಸಾಲೆ ಹಾಕ್ಬಿಡಕವ. ಮತ್ತೆ ಬರೀ ಕಾಫಿ? ಓನ್ಲಿ ಕಾಫಿ. ಇಂಗ್ಲಿಷ್ ಪದ ಒಂದೊಂದು ಪದ ಕಲಿಬೇಕು ಅಂತ ಹೇಳಿಲ್ವಾ? ಬೇಕಿರೋದ್ ನನಗೆ ಮಾತಾಡ್ತಿರೋದ್ ನಾವು. ಇರ್ಲಿ ಏನೋ ಒಂದ್ ಕೊಡವ ಆಯ್ತು. ಅಲ್ಲಕವ ಇವನ್ ನೆಬ್ದಲ್ಲಿ ನಾನು ಹೊಸಿ ಗಂಟ್ಲನ್ನ ಚುಳ್ ಮಾಡ್ಕೊಳಮ್ಮ ಅಂತ ಹೋಗು ತಗೋಬೇಕು. ಭಾಗವಹಿಸಿದ್ದವರು ಆರ್ ಲೋಕೇಶ್.